ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದುವೇ ಎಚ್ ಡಿ ಬ್ರದರ್ ಚಾನಲ್. ಫ್ರೆಂಡ್ಸ್, ಇವತ್ತು ಮದರ್ಸ್ ಡೇ. ಸೊ ಎಲ್ಲ ತಾಯಂದಿರಿಗೂ ಆತ್ಮೀಯ ಶುಭಾಶಯಗಳು. ಸೊ ಇವತ್ತು ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ. ನನ್ನ ಮಗನಿಗೆ ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ಹೇಳ್ದ. ಅವನಿಗೆ ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅವನಿಗೋಸ್ಕರ ನಾನು ಮಶ್ರೂಮ್ ತರಿಸಿದ್ದೀನಿ 1/2 kg. ನೋಡಿ, ಇದರಲ್ಲಿ ಸ್ವಲ್ಪ ತುಂಬ ಕಪ್ಗೆ ಧೂಳೆಲ್ಲ ಇದೆ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ನೋಡಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಇವಾಗ ನಾನು ಚೆನ್ನಾಗಿ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿ, ಎಲ್ಲ ತಾಯಂದಿರು ಅಷ್ಟೇ ಅವರ ಮಕ್ಕಳಿಗೆ ಏನು ಇಷ್ಟಪಡ್ತಾರೆ ಅದನ್ನು ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಹಾಗೆಯೇ ನಾನು ಕೂಡ ಅಷ್ಟೇ. ನನ್ನ ಮಗ ಮಶ್ರೂಮ್ ಬಿರಿಯಾನಿ ಮಾಡು ಮಮ್ಮಿ ಅಂತ ಕೇಳ್ಕೊಂಡ. ಹಾಗಾಗಿ ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅವನು ನಮ್ಮ ಜೊತೆ ಇಲ್ಲ ಫ್ರೆಂಡ್ಸ್. ನಾವು ಅವನಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದೀವಿ. ಸೊ 9th ಸ್ಟ್ಯಾಂಡರ್ಡ್ಗೆ ಅವನ್ನ ಸೇರಿಸಿದ್ವಿ. ಬಟ್ ಬಿಟ್ಟಿರೋದು ತುಂಬ ಕಷ್ಟ. ಸೊ ಎಲ್ಲ ತಾಯಂದಿರಿಗೂ ಗೊತ್ತಿರುತ್ತೆ ಅವ್ರ ಮಕ್ಕಳಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂತ. ಬಟ್ ವಿಧಿ ಇಲ್ಲ. ಅವನ ಭವಿಷ್ಯನ ಅವನು ರೂಪಿಸ್ಕೋಬೇಕು ಅಂದರೆ ನಾವು ಈ ನಿರ್ಧಾರ ತಗೊಳ್ಳೇಬೇಕಾಯಿತು. ಸೊ ಎಲ್ಲ ತಾಯಂದಿರು ಯಾರೆಲ್ಲ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಸೊ ನಾವು ಅವನಿಗೆ 9th ಸ್ಟ್ಯಾಂಡರ್ಡ್ಗೆ ಹಾಕಿದ್ವಿ. ಯಾಕಂತ ಹೇಳಿದರೆ 10th ಹಾಕಿದ್ರೆ ಡೈರೆಕ್ಟು ಅವನಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು 6 ತಿಂಗಳಿಂದ ವರ್ಷನೇ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ. ಹಾಗಾಗಿ ನಾವು 9th ಸ್ಟ್ಯಾಂಡರ್ಡ್ಗೆ ಹಾಕಿದ್ವಿ. ನಾವಿವಾಗ ಅವನಿಗೆ ಹಾಕಿದ್ಮೇಲೆ ಅವನಿಗೆ ಸ್ವಲ್ಪ ಕಷ್ಟ ಆಯಿತು, ಒಂದು 6 ತಿಂಗಳು ಅಡ್ಜಸ್ಟ್ ಆಗೋದಕ್ಕೆ. ಇಷ್ಟು ದಿವಸ ಮನೇಲಿದ್ದ, ಸಡನ್ನಾಗಿ ಬೋರ್ಡಿಂಗ್ ಸ್ಕೂಲ್ ಅಂದರೆ ಎಂಥ ಮಕ್ಳಿಗೂ ಕಷ್ಟ ಆಗುತ್ತೆ. ಹಾಗೆ ತಂದೆ ತಾಯಿಗೂ ಕೂಡ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಮಕ್ಕಳನ್ನ ಬಿಟ್ಟಿರೋದು. ಹಾಗಾಗಿ ಏನು ಮಾಡೋದು ಫ್ರೆಂಡ್ಸ್, ಮನೆ ಹತ್ರ ಇಟ್ಕೊಂಡ್ರೆ ಇಲ್ಲಿ ಫ್ರೆಂಡ್ಸ್ ಬರ್ತಾರೆ, ಆಟ ಆಡೋದಕ್ಕೆ ಕರ್ಕೊಂಡು ಹೋಗ್ತಾರೆ, ಅಥವಾ ಟಿ ವಿ ಅಥವಾ ಮೊಬೈಲ್ ಇದೇ ಅವ್ರ ಪ್ರಪಂಚ ಆಗಿಬಿಟ್ಟಿರುತ್ತೆ. ಇವತ್ತಿನ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಹಾಗಾಗಿ ನಾವು ಕಷ್ಟಪಟ್ಟು ಅವರಿಗೆ ಒಂದು ಎಜುಕೇಷನ್ ಅಂತ ಕೊಡಿಸ್ಬಿಟ್ರೆ ಅವರು ಲೈಫಲ್ಲಿ ಹೇಗೋ ಸೆಟ್ಲ್ ಆಗ್ತಾರೆ. ಹಾಗಾಗಿ ನಾವು ಕೂಡ ಗಟ್ಟಿ ನಿರ್ಧಾರ ಮಾಡಿ ನನ್ನ ಮಗನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಅವನು ತುಂಬಾ ಇಂಪ್ರೂವ್ ಆಗಿದ್ದಾನೆ ಫ್ರೆಂಡ್ಸ್. ಇಲ್ಲಿಗಿಂತ ಅಲ್ಲಿ ಗೊತ್ತಿರುತ್ತಲ್ಲ ನಿಮಗೆ, ಯಾವುದೇ ರೀತಿಯಾದ ಟಿ ವಿ ಇರೋಲ್ಲ, ಮೊಬೈಲ್ ಇರೋಲ್ಲ, ಏನೂ ಇರೋಲ್ಲ. ಅವರ ಓದಾಯಿತು, ಸ್ವಲ್ಪ ಸಮಯ ಸಿಕ್ಕಿದರೆ ರೆಸ್ಟ್ ಮಾಡೋದಕ್ಕೆ ತೊಗೊತಾರೆ. ಸೊ ಹಾಗಾಗಿ ಅವನು ಅಲ್ಲಿ ಹೋದ್ಮೇಲೆ ತುಂಬ ಇಂಪ್ರೂವ್ ಆಗಿದ್ದಾನೆ. ಸೊ ಕೆಲವರು ಹೇಳ್ಬೋದು, ನೀವು ಯಾಕೆ ಬೋರ್ಡಿಂಗ್ ಸ್ಕೂಲ್ ಹಾಕಿದ್ರಿ, ಮನೇಲೇ ಇಟ್ಕೋಬೋದಿತ್ತಲ್ವಾ ಅಂತಲೂ ವ್ಯಂಗ್ಯ ಮಾಡೋರು ಇರ್ತಾರೆ. ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಮಕ್ಕಳ ಎಜುಕೇಷನ್ ಮುಂದೆ ನಮ್ಮ ಜೊತೆ ಇರೋದು ಮುಖ್ಯ ಅಲ್ಲ ಅಲ್ವಾ. ಅವ್ರು ಕಷ್ಟಪಟ್ಟು ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ರೆ ಅಷ್ಟೇ ಸಾಕು. ಅವರೇ ನಮ್ಮನ್ನ ನೋಡಿಕೊಂಡು ಅಥವಾ ನಮ್ಮನ್ನ ಸಾಕಬೇಕಂತ ಏನೂ ನೆಸೆಸಿಟಿ ಇಲ್ಲ. ಅವ್ರ ಲೈಫ್ನ ಅವರು ರೂಪಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ. ನಮ್ಮ ತಂದೆ ತಾಯಿ ಕೂಡ ಇದೇ ತಾನೇ ನಿರೀಕ್ಷೆ ಪಡ್ತಾಯಿದ್ರು. ನಮಗೇನೇ ಬೇಕು ಅಂದರೂ ಅವರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನಾವು ಕೇಳಿದ್ದನ್ನೇ ಮಾಡಿಕೊಡ್ತಾಯಿದ್ರು, ನಾವು ಕೇಳಿದ್ದೆಲ್ಲ ತಂದು ಕೊಡ್ತಿದ್ರು. ಬಟ್ ಆವತ್ತಿನ ದಿನ ನಮಗೆ ಆ ವ್ಯಾಲ್ಯೂ ಗೊತ್ತಿರಲಿಲ್ಲ. ಅವ್ರು ಏನೇ ಹೇಳಿದರೂ ಕೂಡ ಅವ್ರು ಆಫೇದಲ್ಲಿ ಉತ್ತರ ಕೊಡ್ತಾಯಿದ್ವಿ, ಹೋಗಮ್ಮ ಹಾಗೆ ಹೀಗೆ ಅಂತ. ಬಟ್ ನಾವು ತಾಯಿತನ ಅಂದರೆ ನಾವು ತಾಯಿ ಆದಮೇಲೆ ನಮಗೆ ತಾಯಿತನದ ಬೆಲೆ ಏನು ಅನ್ನೋದು ಅರ್ಥ ಆಗ್ತಿದೆ. ಸೊ ನಮ್ಮ ಮಕ್ಕಳು ಏನೇ ಕೇಳಿದ್ರು ನಾವು ಇಲ್ಲ ಅನ್ನೋದಿಲ್ಲ. ಕಷ್ಟನೋ ಸುಖನೋ ಮಾಡಿಕೊಡ್ತೀವಿ. ಹಾಗೆ ಕಷ್ಟನೋ ಸುಖನೋ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಹಾಗಾಗಿ ಒಳ್ಳೆ ಎಜುಕೇಷನ್ನ ಕೊಡ್ತಾಯಿದ್ದೀವಿ. ಸೊ ಯಾರೆಲ್ಲ ಬೋರ್ಡಿಂಗ್ ಸ್ಕೂಲ್ಗೆ ತಮ್ಮ ಮಕ್ಕಳನ್ನ ಹಾಕಿದ್ದೀರಾ, ನೀವು ಇದೇ ಥರ ಪ್ರಾಬ್ಲಮ್ನ ಅನುಭವಿಸ್ತಿದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವಾಗ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಜಾರಿಗೆ ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಮತ್ತು ಸೋಂಪು ಮತ್ತು 2 ಏಲಕ್ಕಿ ಕಾಯಿ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ರುಬ್ಕೊತೀನಿ. ಸೊ ತರಿಯಾಗಿ ರುಬ್ಬಾರ್ದು, ನುಣ್ಣಗೆ ರುಬ್ಕೊಬೇಕು. ನೋಡಿ, ಇವಾಗ ಕುಕ್ಕರ್ಗೆ ನಾನು
ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕಿದ್ಮೇಲೆ 4 ಪಲ್ಯ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ, ಮೊರಟು ಮೊಗ್ಗು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನೂ ಹಾಕ್ತಿಲ್ಲ. ಆನಂತರ ಕಟ್ ಮಾಡಿರೋ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ನಾನು ಮೀಡಿಯಮ್ ಸೈಜ್ದು ಟೊಮ್ಯಾಟೊ ತೊಗೊಂಡಿದ್ದೀನಿ 4. ಅದನ್ನು ಕೂಡ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಉಪ್ಪನ್ನು ಟೊಮೆಟೊ ಹಾಕಿದಾಗಲೇ ಹಾಕಿದರೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅದು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡೋವರೆಗೂ. ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ಫ್ರೆಂಡ್ಸ್, ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಕ್ವಿಟ್ ಕೂಡ ಮಾಡ್ಬೋದು. ಸೊ ಮೊಸರು ಕೂಡ ಹಾಕಿದ್ಮೇಲೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆನಂತರ ಸ್ವಲ್ಪ ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ. ಸೊ ಅದು ಕೂಡ ಅಷ್ಟೇ ಇವಾಗಲೇ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇವಾಗ ನಾನು 2 ಗ್ಲಾಸ್ ಅಕ್ಕಿಗೆ 2 ಚಮಚ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನು ಹಾಕಿ ನೀರು ಕುದಿಯೋವರೆಗೂ ಬಿಡಬೇಕು. ನೋಡಿ, ನಾನಿಲ್ಲಿ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ 2 ಪಾವು. ಸೊ ಇದು ಬಂದುಬಿಟ್ಟು ಅನ್ಪಾಲಿಶ್ಡ್ ರೈಸ್, ಪಾಲಿಶ್ಡ್ ಇಲ್ಲ. ಸೊ ಕೆಂಪಗಿರುತ್ತೆ ಇದ್ರ ಕಲರ್. ಸೊ ನೋಡಿ, ಇವಾಗ ನೀರಿಲ್ಲಿ ಚೆನ್ನಾಗಿ ಕುದೀತಿದೆ. ಇವಾಗ ನಾನು ಅಕ್ಕಿನ ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನೀರು ಕುದಿಯೋಕ್ಕೆ ಮುಂಚೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನೀರು ಕುದಿಯೋ ಟೈಮ್ನಲ್ಲಿ ಅಕ್ಕಿನ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮತ್ತೆ ಇವಾಗ ಈ ಟೈಮಲ್ಲಿ ನಾನು ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಕೆಲವರು ಫಸ್ಟೇ ಫ್ರೈ ಮಾಡಿಬಿಡ್ತಾರೆ ಮಸಾಲ ಹಾಕಿದಾಗಲೇ ಫ್ರೆಂಡ್ಸ್. ಆ ಥರ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ನೀರು ಬಿಟ್ಕೊಂಡ್ಬಿಟ್ಟು ಫುಲ್ ಎಲ್ಲ ಡ್ರೈ ಆಗಿಬಿಡುತ್ತೆ, ಅಂದರೆ ಸಣ್ಣಕ್ಕಾಗ್ಬಿಡುತ್ತೆ. ಅದು ಸರಿಯಾಗಿ ತಿನ್ನೋದಕ್ಕೆ ಕೂಡ ಸಿಗೋದಿಲ್ಲ. ಸೊ ನೀವು ಈ ಥರ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡ್ರೆ ಇದು ನಿಮಗೆ ಬಾಯಿಗೆ ಕೂಡ ಚೆನ್ನಾಗೇ ಸಿಗುತ್ತೆ, ದಪ್ಪಗೆ ತಿನ್ನೋದಕ್ಕೆ ತುಂಬ ಟೇಸ್ಟಾಗೂ ಇರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಸೊ ಇವಾಗ ಇದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 1 ವಿಷಲ್ ಮಾತ್ರ ಬರೆಸ್ತೀನಿ. 1 ವಿಷಲ್ ಬಂದರೆ ಸಾಕು. ಸೊ ನೆಕ್ಸ್ಟ್ ಇವಾಗ ನಾನು ನನ್ನ ಮಗನಿಗೆ ಇನ್ನೊಂದು ಸ್ವಲ್ಪ ಮಶ್ರೂಮ್ ಇಕ್ಕಿತ್ತು. ಸೊ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಾಮೂಲಿ ಅದಕ್ಕೂ ಕೂಡ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಒಣಗಿರೋ ಕರಿಬೇವು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಮೊಟ್ಟೆನ ಒಡೆದಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಮಾಡ್ಬೋದು. ಬಟ್ ಏನಾಗುತ್ತೆ ಅಂತ ಹೇಳಿದರೆ ಇದು ಮಶ್ರೂಮ್ ಆಗಿರೋದ್ರಿಂದ ಅದು ಹಾಡಿನಲ್ಲಿ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಕೂಡ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಮೊಟ್ಟೆ ಹಾಕಿ ಸ್ವಲ್ಪ ನಿಂಬೆಹಣ್ಣು ರಸನ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಇದು ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೇ ಮಶ್ರೂಮ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಮಿಕ್ಸ್ ಮಾಡಿ ಇದನ್ನು ಒಂದು 1/2 ಅವರ್ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಇವಾಗ ಇದು ಒಂದು 1/2 ಅವರ್ ಸೈಡ್ನಲ್ಲಿ ಇಡ್ತೀನಿ. ಸೊ ಈ ಕಡೆ ನನ್ನ ಮಗ ಜಾಮೂನ್ ಕೇಳಿದ್ದ, ಹಾಗಾಗಿ ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ. ಸೊ 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು, ಸ್ವಲ್ಪ ಕೇಸರಿ
ಮತ್ತು ಏಲಕ್ಕಿ ಪೌಡರ್ನ ಹಾಕಿದ್ದೀನಿ. ಸೊ ಇದು ನೋಡಿ ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ, ಸಕ್ಕರೆ ಕರೋವರೆಗೂ ಕುದ್ರೆ ಸಾಕು ಅದು. ಸೊ ಇವಾಗ ಅದನ್ನ ಸೈಡಲ್ಲಿ ಎತ್ತಿಡ್ತಿದ್ದೀನಿ. ಮತ್ತು ಇವಾಗ ಜಾಮೂನ್ನ ಕರ್ಕೊತಾ ಇದ್ದೀನಿ. ಸೊ ಇದು ಲೋ ಫ್ಲೇಮ್ನಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ಅಲ್ಲಿವರೆಗೂ ಮಾಡಿ ಇದನ್ನು ಆ ಬಿಸಿ ಸಿರಪ್ ಏನಿದೆ ಅದಕ್ಕೆ ತಕ್ಷಣವೇ ಹಾಕಬೇಕು ಫ್ರೆಂಡ್ಸ್. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕರ್ದು ತಟ್ಟೆನಲ್ಲಿ ಎತ್ತಿಟ್ಕೊತಾರೆ, ಆಮೇಲೆ ಅದು ಬೆಚ್ಚಗಾದ ಮೇಲೆ ಅದನ್ನು ಸಿರಪ್ ಒಳಗಡೆ ಹಾಕ್ತಾರೆ. ಅದು ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಹೀರಿರೋದಿಲ್ಲ, ಗಟ್ಟಿಯಾಗಿ ಒಳಗಡೆ ಹಾಗಾಗೇ ಇರುತ್ತೆ. ಸೊ ನೀವು ಇದನ್ನು ಏನು ಮಾಡಬೇಕಂತ ಹೇಳಿದರೆ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣವೇ ಬಿಸಿ ಸಿರಪ್ಗೆ ಹಾಕ್ಬಿಡಬೇಕು. ಆವಾಗ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ತಿನ್ನೋದಕ್ಕೆ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಇವಾಗ ಅದೇ ಎಣ್ಣೆಗೆ ನಾನು ಕಬಾಬ್ ಕಲಸಿಟ್ಟಿದ್ದೆ ಅಲ್ಲ, ಮಶ್ರೂಮ್ ಕಬಾಬ್. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ತುಂಬ ಹೈ ಫ್ಲೇಮು ಇಲ್ಲ, ಲೋ ಫ್ಲೇಮು ಇಲ್ಲ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಸೊ ನಾವು ಮೊಟ್ಟೆ ಹಾಕಿರೋದ್ರಿಂದ ಇದು ಕೆಳಗಡೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಇನ್ ಕೇಸ್ ನಾವು ಹಾಕಿಲ್ಲ ಅಂತ ಹೇಳಿದರೆ ಇದು ಅಡಿನಲ್ಲಿ ಹಾಗೆ ಕಚ್ಕೊಳ್ಳುತ್ತೆ ಫ್ರೆಂಡ್ಸ್, ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಾನು ಮೊಟ್ಟೆ ಹಾಕಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಚೆನ್ನಾಗಿ ಗರಿಯಾಗಿ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಸೊ ನೋಡಿ ಈ ಥರ ಮಾಡಿ ನಾನು ಎತ್ತಿಟ್ಕೊತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ಮಸಾಲ ಮಿಕ್ಕಿದೆ, ಅದಕ್ಕೇನು ಮಾಡಿದ್ದೀನಿ ಅಂತ ಹೇಳಿದರೆ ಆಲೂಗೆಡ್ಡೆ ಇತ್ತು. ಸೊ ಆಲೂಗೆಡ್ಡೆ ಕೂಡ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ನಾನು ಡೀಪ್ ಫ್ರೈ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ಇವಾಗ ಕುಕ್ಕರ್ ವಿಷಲ್ ಕೂಡ ಹೋಗಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡಿದರೆ ರೆಡಿ ಆಯಿತು. ಸೊ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಫುಡ್ ರೆಸಿಪಿ ಈ ಥರ ಇತ್ತು ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.